ಬೆಂಗಳೂರಿನಲ್ಲಿ ಮತ್ತೋರ್ವ ಶಂಕಿತ ಉಗ್ರನ ಬಂಧನ ಆಗಿದೆ. ಎನ್ಐಎ ಅಧಿಕಾರಿಗಳು ಶಂಕಿತ ಉಗ್ರ ಗೌತಮ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರದ ಜಿಗಣಿಯಲ್ಲಿದ್ದ ಈ ಶಂಕಿತ ಉಗ್ರ ಉಲ್ಫಾ ಸಂಘಟನೆಗೆ ಸೇರಿರುವಂತಹ ಶಂಕಿತ ಉಗ್ರ ಇದ್ದ. ಗೌತಮ್ ಅಲಿಯಾಸ್ ಗಿರೀಶ್ ಗುವಾಹಟಿಯಲ್ಲಿ ಐಇಡಿ ಬಾಂಬ್ ಇಟ್ಟು ಬೆಂಗಳೂರಿಗೆ ಬಂದಿದ್ದ. ಫ್ಯಾಮಿಲಿ ಸಮೇತ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದ ಈ ಶಂಕಿತ ಉಗ್ರ ಆಗಸ್ಟ್ನಲ್ಲಿ ಗುವಾಹಟಿಯಲ್ಲಿ ಬಾಂಬ್ ಇಟ್ಟು ಬೆಂಗಳೂರಿಗೆ ಎಸ್ಕೇಪ್ ಆಗಿದ್ದ. ಬೆಂಗಳೂರಿನಲ್ಲೂ ಬ್ಲಾಸ್ಟ್ ನಡೆಸೋದಕ್ಕೆ ಸಂಚು ರೂಪಿಸಿದ್ದ ಈ ಶಂಕಿತ ಉಗ್ರ ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸಕ್ಕೆ ಸೇರಿದ್ದ ಈ ಉಗ್ರ. ಬಂಧಿತ ಶಂಕಿತ ಉಗ್ರನಿಂದ ಮೊಬೈಲ್, ಒಂದಷ್ಟು ದಾಖಲೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ಶಂಕಿತ ಉಗ್ರ ಗೌತಮ್ನನ್ನ ಅಸ್ಸಾಂಗೆ ಕರೆದೊಯ್ದಿದ್ದಾರೆ ಪೊಲೀಸರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ಶಂಕಿತ ಉಗ್ರ ಗೌತಮ್ನನ್ನ ಅರೆಸ್ಟ್ ಮಾಡಲಾಗಿದೆ. ಈತನ ಹಿನ್ನೆಲೆ ಏನು, ಯಾವುದರಲ್ಲೆಲ್ಲ ಭಾಗಿಯಾಗಿದ್ದ ಈತ, ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಉಗ್ರನ ಕುರಿತು? ಪ್ರತಿಮಾ, ಈ ಗಿರೀಶ್ ಬೋರಾ ಅಲಿಯಾಸ್ ಗೌತಮ್ ಏನಿದ, ಈ ಶಂಕಿತ ಉಗ್ರ ಏನಿದ, ಗುವಾಹಟಿಯಲ್ಲಿ ಐಇಡಿ ಬಾಂಬ್ ಇಟ್ಟು ಬೆಂಗಳೂರಿಗೆ ಬಂದು ತಲೆಮರೆಸ್ಕೊಂಡಿದ್ದ. ಸೇಮ್ ಏನು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಸಾವಿರ್ ಏನ್ ಕೆಲಸ ಮಾಡಿ ಪಶ್ಚಿಮ ಬಂಗಾಳದಲ್ಲೂ ಏನು ಹೋಗಿ ಅಡ್ಕೊಂಡಿದ್ದ, ಅದೇ ರೀತಿಯಲ್ಲಿ ಗುವಾಹಟಿಯಲ್ಲಿ ಈ ಗೌತಮ್ ಐಇಡಿ ಬಾಂಬ್ ಅನ್ನ ಇಟ್ಟಿದ್ದ. ಅದಾದರ ಬಳಿಕ ಅಲ್ಲಿಂದ ಬಂದು ಏನ್ ಬೆಂಗಳೂರಿನ ಹೊರವಲಯ ಜಿಗಣಿಯಲ್ಲಿ ತಲೆಮರೆಸ್ಕೊಂಡಿದ್ದ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಈತ ಖಾಸಗಿ ಕಂಪನಿಯೊಂದರಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸಕ್ಕೆ ಸೇರಿರ್ತಾನೆ. ಈ ಕುರಿತು ಏನೊಂದಷ್ಟು ಮಾಹಿತಿಯನ್ನ ಎನ್ಐಎ ಅಧಿಕಾರಿಗಳು ಕಲೆ ಹಾಕ್ತಾರೆ. ಈ ಅಸ್ಸಾಂನ ಎನ್ಐಎ ಅಧಿಕಾರಿಗಳು ಈ ಕುರಿತು ಸಾಕಷ್ಟು ತನಿಖೆಯನ್ನ ಕೈಗೊಂಡಿರ್ತಾರೆ. ಆತನಿಗಾಗಿ ಹುಡುಕಾಟವನ್ನು ಕೂಡ ನಡೆಸ್ತಾ ಇರ್ತಾರೆ. ಅದಾದ ಬಳಿಕ ಹಲವು ಸಿಸಿಟಿವಿಗಳನ್ನ ಹುಡುಕೊಂಡು ಈ ಆರೋಪಿಯ ಬೆನ್ನು ಹತ್ತಿರ್ತಾರೆ. ಆತ ಕೊನೆಗೂ ಕೂಡ ಬೆಂಗಳೂರಿನ ಹೊರವಲಯದಲ್ಲಿ ಇದಾನೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯವಾಗುತ್ತೆ. ಅದಾದ ಬಳಿಕ ಇದೀಗ ಬೆಂಗಳೂರಿಗೆ ಬಂದು ಆತನನ್ನ ಈಗ ವಶಕ್ಕೆ ಪಡೆದು ಇದೀಗ ನ್ಯಾಯಾಲಯದಲ್ಲಿ ಹಾಜರುಪಡಿಸಿ ಇದೀಗ ಅವರ ವಶಕ್ಕೆ ಪಡೆದು ಈಗಾಗಲೇ ಆತನನ್ನ ಗುವಾಹಟಿಗೆ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಜೊತೆಗೆ ಈತ ಇಲ್ಲಿಯೂ ಸಹ ಒಂದಷ್ಟು ಪ್ಲಾನ್ಗಳನ್ನ ಮಾಡಿದ್ದ. ಅಂದ್ರೆ ಬೆಂಗಳೂರಿನಲ್ಲೂ ಕೂಡ ಒಂದಷ್ಟು ಏನ್ ಐಇಡಿ ಇಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿಗಳು ಕೂಡ ಎನ್ಐಎ ಅಧಿಕಾರಿಗಳ ಮೂಲಗಳಿಂದ ಗೊತ್ತಾಗ್ತಾ ಇರುವಂತದ್ದು. ಸದ್ಯಕ್ಕೆ ಬಂಧಿತನಿಂದ ಒಂದಷ್ಟು ಮೊಬೈಲು ಜೊತೆಗೆ ದಾಖಲಾತಿಗಳನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಇನ್ನು ಈತ ಆಗಸ್ಟ್ ನಲ್ಲಿ ಗುವಾಹಟಿಯಲ್ಲಿ ಐಇಡಿ ಬಾಂಬ್ ಅನ್ನ ಇಟ್ಟಿದ್ದ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಆ ವಿಚಾರವಾಗಿ ನಿರಂತರವಾಗಿ ಎನ್ಐಎ ಅಧಿಕಾರಿಗಳಿಗೆ ಈತನಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ರು. ಇದು ಕೊನೆಗೂ ಕೂಡ ಆತ ಜಿಗಣಿಯಲ್ಲಿರುವಂತಹ ವಿಚಾರ ಗೊತ್ತಾಗಿ ಈಗ ಆತನನ್ನ ಬಂಧನ ಮಾಡಿ ಕರೆದೊಯ್ದಿರುವಂತದ್ದು. ಹರೀಶ್, ಈತ ಯಾವ ಉಗ್ರ ಸಂಘಟನೆಗೆ ಸೇರಿದಂತವನು, ನೆಟ್ವರ್ಕ್ ಯಾವ ರೀತಿಯಲ್ಲಿದೆ, ಜೊತೆಗೆ ಈಗ ಈತ ಸಿಕ್ಕಿದ್ದಾನೆ, ಒಂದೊಂದು ದೊಡ್ಡ ಜಾಲ ಏನಾದ್ರೂ ಬೀಸಿರುವಂತದ್ದ, ಈತನ ತಂಡ ಯಾವುದು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿಗಳು ಲಭ್ಯ ಆಗ್ತಿದ್ಯಾ, ಹೇಗೆ? ಪ್ರತಿಮಾ, ಈತ ಉಲ್ಫಾ ಸಂಘಟನೆಗೆ ಸೇರಿರೋ ಶಂಕಿತ ಉಗ್ರ ಅಂತೇಳಿ ಈಗಾಗಲೇ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಏನು ಸಾಕಷ್ಟು ಅಂದ್ರೆ ಗುವಾಹಟಿಯಲ್ಲಿ ಈತ ಹಲವು ದಿನಗಳಿಂದ ಇಟ್ಕೊಂಡು, ಜೊತೆಗೆ ಐಇಡಿ ಬಾಂಬ್ ಅನ್ನ ಈತನೇ ತಯಾರು ಮಾಡಿ ಇಟ್ಟಿರೋ ಕುರಿತು ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿತ್ತು. ಜೊತೆಗೆ ಈತ ಬೆಂಗಳೂರಿಗೆ ಬಂದ ನಂತರ ಏನೆಲ್ಲ ಪ್ಲಾನ್ ಮಾಡಿದ ಅನ್ನೋದ್ರ ಕುರಿತು ಇನ್ನು ಮಾಹಿತಿ ಅಧಿಕೃತ ಮಾಹಿತಿಗಳು ಲಭ್ಯ ಆಗ್ಬೇಕಾಗಿದೆ. ಆದ್ರೆ ಖಾಸಗಿ ಕಂಪನಿಯೊಂದರಲ್ಲಿ ಈತ ಸೆಕ್ಯೂರಿಟಿ ಆಗಿ ಸೇರ್ಕೊಂಡಿದ್ದ. ತನ್ನ ಪಾಡಿಗೆ ತಾನು ಏನೋ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡಿದ್ದ ರೀತಿಯಲ್ಲಿ ಇದ್ದ ಅನ್ನುವಂತ ಮಾಹಿತಿಗಳು ಲಭ್ಯ ಆಗಿರುವಂತದ್ದು. ಆದ್ರೆ ಬೆಂಗಳೂರಿನಲ್ಲಿ ಏನೆಲ್ಲ ಪ್ಲಾನ್ ಮಾಡಿದ ಅನ್ನೋದ್ರ ಕುರಿತು ಇದುವರೆಗೂ ಎನ್ಐಎ ಅಧಿಕಾರಿಗಳು ಬಿಟ್ಕೊಟ್ಟಿಲ್ಲ. ಆದ್ರೆ ಇಲ್ಲೇ ಒಂದಷ್ಟು ವಿಚಾರಣೆ ಮಾಡಿ ನಂತರ ಬೆಂಗಳೂರಿನ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರ. ಜೊತೆಗೆ ಬೆಂಗಳೂರಿನ ಎನ್ಐಎ ಅಧಿಕಾರಿಗಳಿಗೂ ಕೂಡ ಒಂದಷ್ಟು ಮಾಹಿತಿಯನ್ನ ಕೊಟ್ಟು ಈಗಾಗಲೇ ಆತನನ್ನ ವಶಕ್ಕೆ ಪಡೆದು ತೆರಳಿರುವಂತದ್ದು. ಜೊತೆಗೆ ಬೆಂಗಳೂರಿನ ಎನ್ಐಎ ಅಧಿಕಾರಿಗಳು ಕೂಡ ಆತ ಇದ್ದಂತಹ ಸುತ್ತಮುತ್ತ ಶಂಕಿತ ವ್ಯಕ್ತಿಗಳು ಯಾರಿದ್ದಾರೆ ಅವರನ್ನ ವಿಚಾರಣೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಪ್ರತಿಮಾ, ಹರೀಶ್, ಆತ ಗುವಾಹಟಿಯಲ್ಲಿ ಐಇಡಿ ಬಾಂಬ್ ಇಟ್ಟು ಬೆಂಗಳೂರಿಗೆ ಬಂದವ, ಜೊತೆಗೆ ಇಲ್ಲೂ ಕೂಡ ಬ್ಲಾಸ್ಟ್ ಮಾಡೋದಕ್ಕೆ ಸಂಚು ರೂಪಿಸಿದ್ದ ಅಂತಂದ್ರೆ ಏಕಾಂಗಿಯಾಗಿ ಏನ್ ಮಾಡ್ತಾ ಇರಲ್ಲ, ಇಲ್ಲಿ ಇನ್ನೂ ಹಲವರು ಇದಾರ ಅವನ ತಂಡದಲ್ಲಿ, ಆ ಬಗ್ಗೆ ಗುಮಾನಿ ಇದೆಯಾ, ಅದಕ್ಕಾಗಿ ಜಾಲ ಬೀಸಿದಾರ ಹೇಗೆ ಪೊಲೀಸರು, ಹೇಗೆ ಅಂತ? ಪ್ರತಿಮಾ, ಸಾಧಾರಣವಾಗಿ ಶಂಕಿತ ಉಗ್ರನ ವಶಕ್ಕೆ ಪಡೆಯುವ ಮುಂಚೆಯೂ ಕೂಡ ಆತನ್ನ ಏನು ಎನ್ಐಎ ಅಧಿಕಾರಿಗಳು ವಾಚ್ ಮಾಡಿದ್ರು ಅಂತೇಳಿ. ಆದ್ರೆ
ಇಲ್ಲಿ ತನಕ ಬೆಂಗಳೂರಿನಲ್ಲಿ ಆತ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದ ಕುರಿತು ಯಾವುದೇ ರೀತಿಯ ಕುರುಹುಗಳು ಸಿಕ್ಕಿಲ್ಲ. ಆದ್ರೆ ಒಂದಷ್ಟು ಪ್ಲಾನ್ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಮಾತ್ರ ಏನು NIA ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ರು. ಜೊತೆಗೆ ಬೆಂಗಳೂರಿನ NIA ಅಧಿಕಾರಿಗಳ ಸಹಕಾರದೊಂದಿಗೆ ಇದೀಗ ಆತನನ್ನ ಬಂಧನ ಮಾಡಿರುವಂತದ್ದು. ಜೊತೆಗೆ ಒಂದಷ್ಟು ಆತನ ಜೊತೆ ಒಡನಾಟದಲ್ಲಿದ್ದಂಥವ್ರನ್ನು ಕೂಡ ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ಮಾಡಿರುವಂತದ್ದು. ಕೆಲವೊಬ್ಬರ ಹೇಳಿಕೆಗಳ ಪ್ರಕಾರ ಆತ ಶಂಕಿತ ಉಗ್ರ ಅನ್ನುವಂಥದ್ದು ಅವರಿಗೆ ಗೊತ್ತಿರಲಿಲ್ಲ ಅನ್ನುವಂಥ ವಿಚಾರವನ್ನ ಹೇಳಲಾಗ್ತಾ ಇರುವಂತದ್ದು. ಸದ್ಯಕ್ಕೆ ಆದ್ರೆ NIA ಅಧಿಕಾರಿಗಳು ಮಾತ್ರ ಆತನ ಜೊತೆ ಸಂಪರ್ಕದಲ್ಲಿದ್ದಂತ ಅಷ್ಟು ಜನರನ್ನ ವಿಚಾರಣೆ ಮಾಡಿ ಒಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಜೊತೆಗೆ ಅವರ ಮೇಲೆ ಒಂದು ಕಣ್ಣನ್ನು ಕೂಡ ಈಗಾಗಲೇ ಇಟ್ಟಿರುವಂತದ್ದು. ಸದ್ಯ ಅಸ್ಸಾಂನ NIA ಅಧಿಕಾರಿಗಳು ಈಗಾಗಲೇ ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆತನನ್ನ ಈಗಾಗಲೇ ಕರೆದೊಯ್ದಿರುವಂತದ್ದು. ಪ್ರತಿಮಾ, ಧನ್ಯವಾದ ಹರೀಶ್ ತಮ್ಮೆಲ್ಲ ಮಾಹಿತಿಗೆ. NIA ಅಧಿಕಾರಿಗಳು ಶಂಕಿತ ಉಗ್ರನನ್ನ ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರದ ಜಿಗಣಿಯಲ್ಲಿ. ಈತ ಉಲ್ಫಾ ಸಂಘಟನೆಗೆ ಸೇರಿರುವಂತಹ ಶಂಕಿತ ಉಗ್ರ ಗೌಹಾಟಿಯಲ್ಲಿ IED ಬಾಂಬ್ ಇಟ್ಟು ಬೆಂಗಳೂರಿಗೆ ಬಂದಿದ್ದ. ಇಡೀ ಫ್ಯಾಮಿಲಿ ಸಮೇತ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದ. ಖಾಸಗಿ ಕಂಪನಿಯಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಆಗಸ್ಟ್ನಲ್ಲಿ ಗೌಹಾತಿಯಲ್ಲಿ ಬಾಂಬ್ ಇಟ್ಟು ಬೆಂಗಳೂರಿಗೆ ಎಸ್ಕೇಪ್ ಆದವ ಇವ. ಈತನಿಂದ ಮೊಬೈಲ್ ಮತ್ತು ಒಂದಷ್ಟು ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಈತನನ್ನ ಅಸ್ಸಾಂಗೆ ಕರೆದೊಯ್ದಿದ್ದಾರೆ ಪೊಲೀಸರು. ಬೆಂಗಳೂರಿನ ಗ್ರಾಮಾಂತರದ ಜಿಗಣಿಯಲ್ಲಿ ಈತನನ್ನ ಅರೆಸ್ಟ್ ಮಾಡಲಾಗಿದೆ. NIA ಅಧಿಕಾರಿಗಳಿಂದ ನಡೆದಂತಹ ಕಾರ್ಯಾಚರಣೆ. ಬೆಂಗಳೂರಿನಲ್ಲೂ ಕೂಡ ಬ್ಲಾಸ್ಟ್ಗೆ ಸಂಚು ರೂಪಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಈತನ ತಂಡ ಯಾವುದು, ಯಾವ ರೀತಿಯಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.